ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಆಪರೇಷನ್ ಕಮಲ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 23ಕ್ಕೆ ಮುಹೂರ್ತವನ್ನ ನಿಗದಿ ಮಾಡಿದೆ ಬಿಜೆಪಿ. ಜನವರಿ 23ಕ್ಕೆ ರಾಜ್ಯಪಾಲರ ಭೇಟಿಗೂ ಕೂಡ ಸಮಯವನ್ನ ಕೇಳಿದೆ ಬಿಜೆಪಿ. ಈ ಮೂಲಕ ಆಪರೇಷನ್ ಕಮಲಕ್ಕೆ ಈಗ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದು. ಜನವರಿ 23ಕ್ಕೆ ರಾಜ್ಯಪಾಲರ ಭೇಟಿಗೂ ಕೂಡ ಈಗಾಗಲೇ ಟೈಮಿಂಗ್ಸ್ ಅನ್ನ ಕೇಳಿದೆ ಬಿಜೆಪಿ. ಜನವರಿ 23ಕ್ಕೂ ಮೊದಲೇ ಅತೃಪ್ತರಿಗೆ ಕಾಂಗ್ರೆಸ್ನಿಂದ ಶಾಕ್ ನೀಡುವ ಸಾಧ್ಯತೆ ಇದೆ. ನೋಟಿಸ್ಗೆ ತಕ್ಕ ಉತ್ತರವನ್ನ ಕೊಡದಿದ್ರೆ ಅತೃಪ್ತರಿಗೆ ಗೇಟ್ ಪಾಸ್ ಕೊಡುವಂತಹ ಚಾನ್ಸಸ್ ಕೂಡ ಇರೋದ್ರಿಂದ ಸ್ಪೀಕರ್ ಮೂಲಕ ಕ್ರಮ ಜರುಗಿಸೋದಕ್ಕೆ ಕೈ ನಾಯಕರು ಈಗ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ಆಪರೇಷನ್ ಕಮಲದ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಫಿಕ್ಸ್ ಅನ್ನ ಮಾಡಿದೆ ಬಿಜೆಪಿ. ಜನವರಿ 23ಕ್ಕೆ ರಾಜ್ಯಪಾಲರ ಭೇಟಿಗೂ ಕೂಡ ಈಗಾಗಲೇ ಬಿಜೆಪಿಯ ಮುಖಂಡರುಗಳು ಈಗಾಗಲೇ ಸಮಯವನ್ನ ಕೇಳಿದ್ದಾರೆ. ಬುಧವಾರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರ ಭೇಟಿಗೆ ಒಂದ್ ಕಡೆ ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸಬಹುದು ಈಗಾಗಲೇ ಕಾಂಗ್ರೆಸ್ನ ಅತೃಪ್ತ ಶಾಸಕರಿಗೆ, ನಿನ್ನೆ ಆಲ್ರೆಡಿ ಗೈರಾದಂತಹ ಶಾಸಕರಿಗೆ ಒಂದು ಗೇಟ್ ಪಾಸ್ ಕೊಡುವಂತಹ ತಂತ್ರ ಕೂಡ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಅತೃಪ್ತರಿಗೆ ಕಾಂಗ್ರೆಸ್ ಶಾಕ್ ನೀಡುವ ಸಾಧ್ಯತೆ ಕೂಡ ಇದ್ದು ನೋಟಿಸ್ಗೆ ತಕ್ಕ ಉತ್ತರವನ್ನ ಕೊಡಬೇಕಾಗತ್ತೆ. ಒಂದು ವೇಳೆ ಉತ್ತರವನ್ನ ಕೊಡದಿದ್ರೆ ಅತೃಪ್ತರಿಗೆ ಗೇಟ್ ಪಾಸ್ ನೀಡುವ ಚಾನ್ಸಸ್ ಇದೆ. ಸ್ಪೀಕರ್ ಮೂಲಕವೇ ಕ್ರಮವನ್ನ ಜರುಗಿಸೋದಕ್ಕೆ ಕೈ ನಾಯಕರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತದ್ದು. ಸರ್ಕಾರ ಈಗ ಯಾವ ರೀತಿಯಾಗಿ ತನ್ನ ಸರ್ಕಾರವನ್ನ ಉಳಿಸಿಕೊಳ್ಳುತ್ತಾ ಅಥವಾ ಉರುಳುವಂತಹ ನಿಟ್ಟಿನಲ್ಲಿ ಬಿಜೆಪಿಯವರು ಕೆಲಸವನ್ನ ಮಾಡ್ತಾರಾ ಅನ್ನುವಂತಹ ಸಾಕಷ್ಟು ಗೊಂದಲಗಳು, ಸಂಶಯಗಳು ಕೂಡ ಈಗ ಇದೆ. ಬಿಜೆಪಿಯ ರೆಸಾರ್ಟ್ ರಾಜಕಾರಣ ಕೊನೆಗೂ ಮುಗಿದಿದೆ. ದೆಹಲಿ, ಹರಿಯಾಣದಲ್ಲಿದ್ದ ಎಲ್ಲಾ ಶಾಸಕರು ಬೆಂಗಳೂರಿಗೆ ಬಂದಿದ್ದಾರೆ. ಆದ್ರೆ ಸುಮ್ಮನೆ ಬಂದಿಲ್ಲ. ಬಿಜೆಪಿ ನಾಯಕರು ಪ್ಲಾನ್ ಬಿ ಮಾಡಿದ್ದು, ಆ ಪ್ಲಾನ್ ಬಿ ಶುರು ಮಾಡೋಕೆನೆ ಬಂದಿದ್ದಾರೆ. 2-3 ಸಲ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡ ಕಮಲದ ಕಲಿಗಳಿಗೆ ಸರ್ಕಾರ ಕೆಡವೋಕೆ ಮಾಡಿದ್ದ ಸರ್ಕಸ್ ಎಲ್ಲ ಫೇಲ್ಯೂರ್ ಆಗಿದೆ. ಕುದುರೆ ವ್ಯಾಪಾರ, ಶಾಸಕರ ಖರೀದಿ ಐಡಿಯಾಗಳು ಠುಸ್ ಆದ್ಮೇಲೆ ಪ್ಲಾನ್ ಬಿ ಹಾಕಿದೆ. ಬಿಜೆಪಿಯ ರೆಸಾರ್ಟ್ ರಾಜಕಾರಣ ಮುಗಿಸಿ ಎಲ್ಲಾ ಶಾಸಕರು ಬೆಂಗಳೂರಿಗೆ ವಾಪಸ್ ಕರೆಸಿಕೊಂಡಿದ್ದಾರೆ. ಇದರ ಹಿಂದೆ ದೊಡ್ಡ ಮಾಸ್ಟರ್ ಪ್ಲಾನ್ ನನ್ನೇ ಬಿಜೆಪಿ ಹಾಕಿಕೊಂಡಿದೆ. ಕೈ ಅತೃಪ್ತರಿಂದ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು. ಅತೃಪ್ತರ ರಾಜೀನಾಮೆ ಬಳಿಕ ರಾಜ್ಯಪಾಲರಿಗೆ ದೂರು ಕೊಡಬಹುದು. ವಿಶೇಷ ಅಧಿವೇಶನ ಕರೆದು ಬಹುಮತ ಸಾಬೀತಿಗೆ ಸೂಚಿಸಬಹುದು. ಫೆಬ್ರವರಿ 6ರ ಬಜೆಟ್ ಅಧಿವೇಶನಕ್ಕೂ ಮೊದಲೇ ವಿಶ್ವಾಸಮತ ಸಾಧ್ಯತೆ ಇದೆ. ಆಗ ಕಾಂಗ್ರೆಸ್ ಪಕ್ಷ ಅತೃಪ್ತರನ್ನ 5 ವರ್ಷ ಉಚ್ಚಾಟಿಸಬಹುದು. ನಮ್ಮೆಲ್ಲ 104 ಶಾಸಕರು ನಾಳೆಯಿಂದ ರಾಜ್ಯದ ಬರ, ರಾಜ್ಯದ ರೈತರು, ಹಾಲು ಉತ್ಪಾದಕರು, ಈ ತರ ಅನೇಕ ಕಷ್ಟಗಳಲ್ಲಿರ್ತಕ್ಕಂಥ ಜನರನ್ನ ಭೇಟಿ ಆಗ್ತಕ್ಕಂಥ ವಿಷಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನಲ್ಲಿ ಒಳಬೇಗುದಿಯಿಂದ ತತ್ತರಿಸಿ ಹೋಗಿದೆ ಈ ಸರ್ಕಾರ. ಇದು ಫೇಲ್ ಆದ್ರೆ ಬಿಜೆಪಿ ಇನ್ನೊಂದು ಪ್ಲಾನ್ ರೆಡಿ ಮಾಡಿದೆ. ಅದೇ ಬರ ಅಧ್ಯಯನ ಮತ್ತು ಸರ್ಕಾರದ ನ್ಯೂನತೆಗಳನ್ನ ಎತ್ತಿ ಹಿಡಿಯುವುದು. ಈಗಾಗಲೇ ಬರ ಅಧ್ಯಯನಕ್ಕೆ 5 ತಂಡಗಳ ರಚನೆ ಮಾಡಿದೆ. ಯಡಿಯೂರಪ್ಪ, ಈಶ್ವರಪ್ಪ ಶೆಟ್ಟರ್ ನೇತೃತ್ವದಲ್ಲಿ ರಾಜ್ಯ ಪ್ರವಾಸ. ಬರದ ವರದಿ ಸಿದ್ಧಪಡಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಿದ್ಧತೆ. ಅನುದಾನ ಕೊರತೆ, ಸಾಲ ಮನ್ನಾ ವಿಷಯವನ್ನ ಅಸ್ತ್ರ ಮಾಡಿಕೊಳ್ಳುವುದು. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದ ನ್ಯೂನತೆ ಎತ್ತಿ ಹಿಡಿಯುವುದು. ಈ ವಾರದಲ್ಲಿ ಸುಮಾರು ಒಂದು 20 ಜಿಲ್ಲೆಗಳಿಗೆ, ಭೀಕರ ಬರಗಾಲ ಇರುವಂತಹ ಜಿಲ್ಲೆಗಳಿಗೆ ಏನಲ್ಲಿ ಕಾಮಗಾರಿಗಳು ನಡೀತಾ ಇದೆ, ಜನರ ಸ್ಥಿತಿಗತಿಗಳೇನು, ಕುಡಿಯೋ ನೀರಿನ ಪರಿಸ್ಥಿತಿಗಳೇನು, ಜನ ಏನು ಕೆಲಸ ಇಲ್ಲದೆ ಗುಳೆ ಹೋಗ್ತಿರುವಂಥದ್ದು, ಜಾನುವಾರುಗಳ ಸ್ಥಿತಿಗತಿಗಳು, ಮೇವಿನ ಒಂದು ತೊಂದರೆ ಇರುವಂಥದ್ದು, ಈ ಥರ ಅನೇಕ ಜ್ವಲಂತ ಸಮಸ್ಯೆಗಳೇನಿದೆ, ಈ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಗೊಂಡು ಬಂದರೆ DC ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ವಾಸ್ತವಿಕ ಸ್ಥಿತಿ ಅನ್ನೋದು ಗೊತ್ತಾಗುತ್ತೆ. ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿದಾಗ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು 5-6 ತಂಡಗಳಲ್ಲಿ ಹೋಗ್ತಾ ಇದ್ದೇವೆ. ಕಾಂಗ್ರೆಸ್ ಮೈತ್ರಿ ಸರ್ಕಾರ ಹಾಗೂ ಬಿಜೆಪಿ ನಡುವಿನ ಈ ಹಗ್ಗ ಜಗ್ಗಾಟ ಹೈಡ್ರಾಮಾಗಳು ಇನ್ನು ಕೆಲ ದಿನ ಮುಂದುವರಿಯಲಿದೆ. ಆದರೆ ದೋಸ್ತಿ ಸರ್ಕಾರವನ್ನ ಬೀಳಿಸೋದಷ್ಟೇ ಬಿಜೆಪಿಗಿರುವ ಗುರಿ. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಹಾಗೂ ರಘು ಜೊತೆ ರಮೇಶ್ ಹಿರೇಜಂಬೂರು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎತ್ತು ಏರಿಗಿಳಿತು, ಕೋಣ ನೀರಿಗಿಳಿತು ಅನ್ನುವ ಗಾದೆ ನಮ್ಮ ರಾಜಕಾರಣಿಗಳಿಗೆ ಕರೆಕ್ಟ್ ಆಗಿ ಅನ್ವಯಿಸುತ್ತೆ.
ಜನರ ಕಷ್ಟ ಕೇಳೋದೇ ಕುರ್ಚಿ ಉಳಿಸಿಕೊಳ್ಳೋದು ಸರ್ಕಾರದ ಸರ್ಕಸ್ ಒಂದ್ ಕಡೆ, ಕುರ್ಚಿಗಾಗಿ ಸರ್ಕಸ್ ಮಾಡ್ತಾ ಇರುವ ವಿಪಕ್ಷ ಇನ್ನೊಂದ್ ಕಡೆ. ಇಂಥವರನ್ನ ಆರಿಸಿದ ನಿಮಗೆ ಇವರ ಹೈಡ್ರಾಮಾ ನೋಡಬೇಕಾದ ದುಸ್ಥಿತಿ. ಒಟ್ಟಾರೆ ಈ ವಾರದಲ್ಲಿ ಸುಮಾರು ಒಂದು 20 ಜಿಲ್ಲೆಗಳಿಗೆ, ಭೀಕರ ಬರಗಾಲ ಇರುವಂಥ ಜಿಲ್ಲೆಗಳಿಗೆ ಏನಲ್ಲಿ ಕಾಮಗಾರಿಗಳು ನಡೀತಾ ಇದೆ, ಜನರ ಸ್ಥಿತಿಗತಿಗಳೇನು, ಕುಡಿಯೋ ನೀರಿನ ಪರಿಸ್ಥಿತಿಗಳೇನು, ಜನ ಏನು ಕೆಲಸ ಇಲ್ಲದೆ ಗುಳೆ ಹೋಗ್ತಿರುವಂಥದ್ದು, ಜಾನುವಾರುಗಳ ಸ್ಥಿತಿಗತಿಗಳು, ಮೇವಿನ ಒಂದು ತೊಂದರೆ ಇರುವಂಥದ್ದು, ಈ ಥರ ಅನೇಕ ಜ್ವಲಂತ ಸಮಸ್ಯೆಗಳೇನಿದೆ ಈ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಗೊಂಡು ಬಂದರೆ DC ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ವಾಸ್ತವಿಕ ಸ್ಥಿತಿ ಅನ್ನೋದು ಗೊತ್ತಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಬಹಳ ಭೀಕರವಾದಂತಹ ಬರಗಾಲ ಈ ವರ್ಷ ಪ್ರಾರಂಭ ಆಗಿದ್ದು ತಾವೆಲ್ಲ ಗಮನಿಸಿದ್ದೀರಿ. ಸುಮಾರು 150ಕ್ಕೂ ಹೆಚ್ಚು ತಾಲೂಕುಗಳನ್ನು ಈಗಾಗಲೇ ಬರಗಾಲ ಪ್ರದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೇವೆ. ಮಂತ್ರಿಗಳ ತಂಡ ಕೂಡ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ, ಎಲ್ಲ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಪ್ರವಾಸವನ್ನು ಮಾಡಿ ಏನಾದರೂ ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇನೆ. ಕೇಳಿದ್ರಲ್ಲ, ಜನರ ಕಷ್ಟವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ವಿಪಕ್ಷ ನಾಯಕ ಯಡಿಯೂರಪ್ಪಗೆ, ಸಚಿವ DK ಶಿವಕುಮಾರ್ಗೆ ನಮ್ಮ ರಾಜ್ಯದ ಬರದ ಬಗ್ಗೆ ಚಿಂತೆ ಶುರುವಾಗಿದೆ ನೋಡಿ. ಇವರ ಮಾತನ್ನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ನಿಮಗೆ ಗೊತ್ತಿರಲಿ, ರಾಜ್ಯದ 224 ತಾಲೂಕುಗಳ ಪೈಕಿ 156 ತಾಲೂಕುಗಳಲ್ಲಿ ಭೀಕರ ಬರ ಇದೆ. 150 ತಾಲೂಕುಗಳಲ್ಲಿ ಬರ ಇರೋದು ನಮ್ಮ ರಾಜಕಾರಣಿಗಳಿಗೂ ಗೊತ್ತು. ಆದ್ರೂ ಕುರ್ಚಿಗೋಸ್ಕರ ಕೋಟಿ ಕೋಟಿ ಹಣವನ್ನ ನೀರಿನಂತೆ ಸುರಿದಿದ್ದಾರೆ. ಆ ಲೆಕ್ಕ ಹೀಗಿದೆ. ಹರಿಯಾಣದ ITC ರೆಸಾರ್ಟ್ನಲ್ಲಿ ಬಿಜೆಪಿಯ 99 ಶಾಸಕರು 4 ದಿನ ಉಳಿಯೋಕೆ 60 ರೂಮ್ ಬುಕ್ ಆಗಿತ್ತು. ಒಂದು ರೂಮಿಗೆ 80,000 ರೂಪಾಯಿ ಬಾಡಿಗೆ. ಅಂದ್ರೆ 4 ದಿನಕ್ಕೆ ಖರ್ಚಾಗಿದ್ದು 1,92,00,000 ರೂಪಾಯಿ. ಈಗ ಕಾಂಗ್ರೆಸ್ನವರು ಬಿಡದಿ ಬಳಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ 48 ಶಾಸಕರಿದ್ದಾರೆ. 3 ದಿನಕ್ಕೆ 30 ರೂಮ್ ಬುಕ್ ಆಗಿದೆ. ದಿನದ ಬಾಡಿಗೆ 8,000 ಅಂತ ಲೆಕ್ಕ ಹಾಕಿದ್ರು 7 ಲಕ್ಷ ರೂಪಾಯಿ. ಹಾಗೆ ದೆಹಲಿಯ ಲೆಮನ್ ಟ್ರೀ ರೆಸಾರ್ಟ್ನಲ್ಲಿ 23 ಬಿಜೆಪಿ ಶಾಸಕರು ವಾಸವಿದ್ರು. 4 ದಿನಕ್ಕೆ 10 ರೂಮ್ ಬುಕ್ ಆಗಿತ್ತು. ಒಂದು ಕೊಠಡಿಗೆ 25,000 ಅಂತ ಲೆಕ್ಕ ಹಾಕಿದ್ರು 4 ದಿನಕ್ಕೆ 10 ಲಕ್ಷ ರೂಪಾಯಿ. ಪ್ರಯಾಣದ ಖರ್ಚು, ಅದು ಇದು ಅಂತ 10 ಲಕ್ಷ ಖರ್ಚು. ಇನ್ನು ಕಾಂಗ್ರೆಸ್ನವರು ಅಷ್ಟೇ. ಈಗಲ್ಟನ್ ಜೊತೆಗೆ ವಂಡರ್ಲಾ ರೆಸಾರ್ಟ್ನಲ್ಲಿ 23 ಶಾಸಕರಿಗೆ 3 ದಿನಕ್ಕೆ ರೂಮ್ ಬುಕ್ ಆಗಿದೆ. ಒಂದು ರೂಮಿಗೆ 8,000 ಅಂದುಕೊಂಡ್ರು 3,60,000. ಊಟ ತಿಂಡಿ ಅಂತ ಎಲ್ಲರ ಖರ್ಚು ಲೆಕ್ಕ ಹಾಕಿದ್ರು ಬರೋಬ್ಬರಿ 5 ಲಕ್ಷ. ಹೀಗೆ ಲಕ್ಷ ಕೋಟಿ ಅನ್ನೋದನ್ನ ಲೆಕ್ಕ ಹಾಕದೆ ಖರ್ಚು ಮಾಡ್ತಿದ್ದಾರೆ. ಐಷಾರಾಮಿ ಜೀವನ ಕಳಿತಿದ್ದಾರೆ. ಆದ್ರೆ ಜನ ಮಾತ್ರ ಬರ ಇದೆ ಅಂತ ಚೀತ್ಕಾರ ಹಾಕ್ತಾ ಶಾಸಕರು ಕಳೆದು ಹೋಗಿದ್ದಾರೆ. ನಾಯಕರು ನಾಪತ್ತೆ ಆಗಿದ್ದಾರೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಬಿಜೆಪಿ ಶಾಸಕರು, ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ರಾಜ್ಯದ 156 ತಾಲೂಕುಗಳಲ್ಲಿ ಭೀಕರ ಬರ ಇದೆ. 70 ತಾಲೂಕುಗಳಲ್ಲಿ 50ರಷ್ಟು ಬರ ಇದ್ರೆ 23 ತಾಲೂಕುಗಳಲ್ಲಿ 80ರಷ್ಟು ಬರ ಇದೆ. 63 ತಾಲೂಕುಗಳಲ್ಲಿ ಮಳೆ ಹಾನಿ, ಪ್ರಕೃತಿ ವಿಕೋಪದಿಂದ 40ರಷ್ಟು ಬರ ಬಂದಿದೆ. ಬರದಿಂದ ಅಂದಾಜು 2,434 ಕೋಟಿ ರೂಪಾಯಿ ನಷ್ಟ ಆಗಿದೆ. ಕೇಂದ್ರ ಸರ್ಕಾರ 1,500 ಕೋಟಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. 323 ಕೋಟಿ ಹಣವನ್ನ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ರಿಲೀಸ್ ಮಾಡಿದೆ. ಆದ್ರೆ ಇದ್ಯಾವುದನ್ನು ಕೇಳೋ ತಾಕತ್ತು ಜನಪ್ರತಿನಿಧಿಗಳಿಗಿಲ್ಲ. ನಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಗೆದ್ದು ಬಂದ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅನ್ನೋದೇನಿಲ್ಲ. ಎಲ್ಲವೂ ಗೊತ್ತಿದೆ. ಆದ್ರೂ ಕುರ್ಚಿಗಾಗಿ ಕಚ್ಚಾಡ್ತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಸರ್ಕಾರ ಉಳಿಸಿಕೊಳ್ಳೋ ಚಿಂತೆ, ಬಿಜೆಪಿಯವರಿಗೆ ಕುರ್ಚಿ ಏರುವ ತವಕ. ಇದನ್ನೆಲ್ಲ ನೋಡಿದ ಜನ ಇವರಿಗೆ ಛೀ ಥೂ ಅಂತಿದ್ದಾರೆ. ಅದಕ್ಕೆ ಇವತ್ತು ಎಲ್ಲರ ಬಾಯಲ್ಲೂ ಬರ ಅಧ್ಯಯನ ಮಾಡ್ತೀವಿ ಅಂತ ಪುಂಗಿ ಬಿಟ್ಟಿದ್ದಾರೆ. ನೋಡೋಣ
ಬರ ಅಧ್ಯಯನ ಮಾಡಿ ಅದೆಷ್ಟು ಸಮಸ್ಯೆ ಬಗೆಹರಿಸ್ತಾರೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಜನಪ್ರತಿನಿಧಿಗಳಿಗೆ ಈಗಾಗಲೇ ಬರದ ಸಮಸ್ಯೆ ಕಾಣಿಸ್ತಾ ಇಲ್ಲ. ಬರ ಕೇಳದೆ ರೆಸಾರ್ಟ್ ರಾಜಕೀಯ ಮಾಡ್ತಾ ಇರುವ ಶಾಸಕರ ಬಗ್ಗೆ ಜನ ಛೀ ಥೂ ಅಂತಿದ್ದಾರೆ. ಯಾವ ಪಕ್ಷದ ರಾಜಕೀಯ ನಾಯಕರಿಗೂ ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ವಾರಗಟ್ಲೆ 15 ಗಟ್ಟಲೆ ರೆಸಾರ್ಟ್ಸ್ಗಳಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇವತ್ತು ಕೂದಿದ್ದಾರೆ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಏನಿದೆ ಪರಿಸ್ಥಿತಿ ಅನ್ನೋದನ್ನ ನಿಮ್ಗೆ ಯಾರು ಗಮನಕ್ಕಿಲ್ಲ. ರೈತರ ಇಷ್ಟೊಂದು ಆತ್ಮಹತ್ಯೆಗಳಾದ್ರೂ ಕೂಡ ರೈತರ ಪರಿಹಾರ ಬಗ್ಗೆ, ರೈತರ ಬೆಂಬಲ ಬಗ್ಗೆ ಯಾವ ಚಿಂತೆ ಇಲ್ಲ. ಅಂದ್ರೆ ಇನ್ನು ನಿಮ್ಮನ್ನ ಏನು ಮಾಡಬೇಕು, ಯಾವ ರೀತಿ ನಾವು ನಿಮ್ಮನ್ನ ಬುದ್ಧಿ ಕಲಿಸಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡಿದ್ದೀರಾ. ಅಂತೂ ಅಂತ ಉಗುಳ್ತಾ ಇದ್ರು, ನಿಮ್ಗೆ ನಾಚಿಕೆ ಬರ್ತಾ ಇಲ್ಲ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಯಾವ ಹೋಟೆಲ್ನಲ್ಲಿ ತಾವು ಅಡ್ಕೊಂಡಿದ್ದೀರಿ? ಸರಿಯಾದ ರೀತಿಯಲ್ಲಿ ಬಂದು ರಾಜ್ಯದ ಜನತೆ ಮುಂದೆ ಬಂದು ಅವ್ರ ಕೆಲಸಗಳು ಮಾಡದಿದ್ರೆ ಇವತ್ತು ಇಡೀ ಜನ ತಗೊಂಡು ಕಲ್ಲು ಹೊಡೆಸ್ಕೊಳ್ಳುವಂತ ಪರಿಸ್ಥಿತಿ ತಾವು ನಿರ್ಮಾಣ ಮಾಡ್ಕೋತೀರಿ ಅಂತ. ಈಗ 225 ಜನ MLAಗಳೊಳಗೆ ಒಂದು 25-30 ಮಂದಿ ರಾಜೀನಾಮೆ ಕೊಟ್ಟು ಮುಕ್ತ ಚುನಾವಣೆ ಆಗಂಗೆ ಮಾಡಬೇಕು. ಈ ಖರೀದಿ ಮಾರಾಟ, ಇವ್ರ ಖರೀದಿ ಕೇಳಿ ಜನತಂತ್ರ ಎಷ್ಟೊಂದು ಅಪಾಯದಲ್ಲಿದೆ. ರೆಸಾರ್ಟ್ ರಾಜಕಾರಣ ಬಿಟ್ಟು ಜನರ ಹಿತ ಕಾಯಲಿಕ್ಕೆ ಮುಂದಾಗಬೇಕು, ಇಲ್ದಿದ್ರೆ ಜನ ದಂಗೆಳ್ತಾರೆ ಅಂತಕ್ಕಂಥ ಎಚ್ಚರಿಕೆನ ಈ ಮೂಲಕ ಕೊಡ್ತೀವಿ. ನಮಗೆ ಇಷ್ಟು ಅಸಹ್ಯ ಆಗತ್ತಲ್ಲ, ಇವ್ರನ್ನ ಮುಂದೆ ಯಾವ ಪಕ್ಷದವ್ರು ಬಂದ್ರು ಓಟ್ ಹಾಕದ್ಬಿಟ್ಟು ಮನ್ಯಾಗ ಕುಂದಿರ್ಬೇಕು ಅನ್ನೋಂಥ ತೀರ್ಮಾನಕ್ಕೆ ನಾವು ಬರ್ಬೇಕಾಗೈತಿ. ಅಂದ್ರೆ ನಿಮ್ಮ ಅನುಕೂಲತೆಗಳು ನೀವು ನೋಡ್ಕೊಂಡ್ರಿಗೆ ನಮ್ಮ ಪರಿಸ್ಥಿತಿಗಳು ಯಾರು ಕೇಳ್ತಾರ? ಈಗ ಆ ಸರ್ಕಾರ ಕೆಡ್ತು, ಈ ಸರ್ಕಾರ ಕೆಡ್ತಾರೆ, ಕೆಡವಂಗಿದ್ರೆ ಹಾಳಾಗುವರೆ. ಒಂದ್ ಕಡೆ ಮಹಾಗಠಬಂಧನ್ ಶಕ್ತಿ ಪ್ರದರ್ಶನ ಆದ್ರೆ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಈ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಲೋಕಸಮರ ಹತ್ತಿರ ಬರ್ತಾ ಇದ್ದಂತೆ ಮಹಾಗಠಬಂಧನ್ಗೆ ಪಕ್ಷಗಳು ಬಿಜೆಪಿ ವಿರುದ್ಧ ಸಮರ ಸಾರಿವೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮಹಾಗಠಬಂಧನ್ ಪಕ್ಷಗಳನ್ನ ಸೇರಿಸಿ ಸಿಎಂ ಮಮತಾ ಬ್ಯಾನರ್ಜಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಸೀಟ್ ಗೆಲ್ಲೋ ಗುರಿ ಇಟ್ಟಿರುವ ಬಿಜೆಪಿಗೆ ಟಾಂಗ್ ಕೊಟ್ರು. ಇವನ್ನೆಲ್ಲ ನೋಡಿ ಪ್ರಧಾನಿ ಮೋದಿ ಸುಮ್ಮನಿರ್ತಾರಾ? ಅವರು ತಿರುಗೇಟು ಕೊಟ್ರು. ಕೋಲ್ಕತ್ತಾದಲ್ಲಿ ಮಹಾಗಠಬಂಧನ್ ಸಮಾವೇಶ. ಕರ್ನಾಟಕದ ತ್ರಿಮೂರ್ತಿಗಳೇ ಮುಖ್ಯ ಅತಿಥಿಗಳು. ಪಶ್ಚಿಮ ಬಂಗಾಳದಲ್ಲಿ ಗಣನೀಯವಾಗಿ ಬಿಜೆಪಿ ಶಕ್ತಿ ವೃದ್ಧಿಸಿದೆ. ಇದರಿಂದ ಎಚ್ಚೆತ್ತುಕೊಂಡ ಸಿಎಂ ಮಮತಾ ಬ್ಯಾನರ್ಜಿ ಇವತ್ತು ಕೋಲ್ಕತ್ತಾದಲ್ಲಿ ಬಿಜೆಪಿ ವಿರುದ್ಧ ರ್ಯಾಲಿ ನಡೆಸಿದ್ರು. ವಿವಿಧ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳನ್ನ ಒಟ್ಟು ಸೇರಿಸಿ ಬಲ ಪ್ರದರ್ಶಿಸಿದ್ರು. ಜೊತೆಗೆ ಬಿಜೆಪಿ ವಿರುದ್ಧ ಒಗ್ಗೂಡುವಂತೆ ಸ್ಥಳೀಯ ಪಕ್ಷಗಳಿಗೆ ಪ್ರೇರೇಪಣೆ ನೀಡಿದ್ರು. ಮಾಜಿ ಪ್ರಧಾನಿ ದೇವೇಗೌಡ, ಸಿಎಂ ಕುಮಾರಸ್ವಾಮಿ, ಅರವಿಂದ್ ಕೇಜ್ರಿವಾಲ್, ಮಲ್ಲಿಕಾರ್ಜುನ್ ಖರ್ಗೆ ಪಾಲ್ಗೊಂಡು ಮಹಾಗಠಬಂಧನ್ಗೆ ಶಕ್ತಿ ತುಂಬಿದ್ರು. 20ಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳು ಸೇರಿ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ವು. ಉತ್ತಮ ಆಡಳಿತ ನಡೆಸೋಕೆ ಪ್ರಾದೇಶಿಕ ಮುಖಂಡರೆಲ್ಲ ಒಂದಾಗಿ ಅಂತ ಜೆಡಿಎಸ್ ಅಧ್ಯಕ್ಷ HD ದೇವೇಗೌಡರು ಸಲಹೆ ನೀಡಿದ್ರು. The regional leaders are so powerful, and if the parties at the regional level has to share the seats among themselves, it is very difficult. My bitter experience, it is not so easy. ನಂತರ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನ ಹಾಡಿ ಹೊಗಳಿದ್ರು. Didi has always been a role model for the country. A great opportunity to share this dais with Madam Mamata Banerjee. Her simplicity, the way she mingles with the people of the state, the way she responds to their grievances. I feel this is just the beginning. We will march together to build a new strong India. My father, former Prime Minister HD Devegowda ji, had taught me over the years the same lesson. ಮಹಾಗಠಬಂಧನ್ ರ್ಯಾಲಿಗೆ ಪ್ರಧಾನಿ ವ್ಯಂಗ್ಯ. ಈ ರ್ಯಾಲಿ ದೇಶದ ವಿರುದ್ಧ ಎಂದ ಮೋದಿ. ಅತ್ತ ಮಹಾಗಠಬಂಧನ್ ರ್ಯಾಲಿ ನಡೆದ್ರೆ ಇತ್ತ ದಾದ್ರಾ ಮತ್ತು ನಗರ್ ಹವೇಲಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ನೀಡಿದ್ರು. ಮಹಾಗಠಬಂಧನ್ ರ್ಯಾಲಿ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಟೀಕಿಸಿದ್ರು. ಪಶ್ಚಿಮ ಬಂಗಾಳದಲ್ಲಿರೋ ಒಬ್ಬನೇ ಬಿಜೆಪಿ ಶಾಸಕನಿಗೆ ಎಲ್ಲ ಹೆದರಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಟೀಕಿಸಿದ್ರು. ನಂತರ ಹಲವು ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ರು. जो लोग जनता से उखड़ जाते हैं, जनता जब उनका मिजाज बदल देती है. पश्चिम बंगाल में सिर्फ एक MLA है. एक, कितने? एक. लेकिन वहां बीजेपी से बचने के लिए पूरे हिंदुस्तान के सारे लोग इकट्ठे हो गए हैं.
एक एमएलए वाली पार्टी उसकी नींद हराम करके रख दी है। ಲೋಕಸಮರದಲ್ಲಿ ಮತ್ತೊಮ್ಮೆ ಅಧಿಕಾರದಲ್ಲಿ ಏರೋ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಆದ್ರೆ ಬಿಜೆಪಿಗೆ ಹೇಗಾದ್ರೂ ಮಾಡಿ ಅಧಿಕಾರ ತಪ್ಪಿಸಬೇಕು ಅಂತ ಮಹಾಗಠಬಂಧನ್ ರಚನೆಯಾಗ್ತಿದೆ. ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಲೋಕಸಮರದ ರಿಸಲ್ಟ್ ಬರೋವರೆಗೂ ಕಾಯಬೇಕು. ಕಿರಣ್ ಮಲ್ಕಾರ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ನಡೆದಾಡುವ ದೇವರ ಆರೋಗ್ಯ ವೈದ್ಯರ ನಿರೀಕ್ಷೆಗೂ ಮೀರಿ ಚೇತರಿಸಿಕೊಳ್ತಿದೆ. ದೇವರಿಗೆ ಆದಷ್ಟು ಬೇಗ ಭಾರತ ರತ್ನ ಗೌರವ ಸಿಗಬೇಕು ಅನ್ನುವ ಕೂಗು ಕೂಡ ಜೋರಾಗ್ತಿದೆ. ನ್ಯೂಸ್ 18 ಅಭಿಯಾನಕ್ಕೆ ಜನರಷ್ಟೇ ಅಲ್ಲ, ಜನಪ್ರತಿನಿಧಿಗಳೂ ಜಯ ಅಂದಿದ್ದಾರೆ. ವೈದ್ಯ ಲೋಕಕ್ಕೆ ಸವಾಲಾಗಿದ್ದ ಸಿದ್ದಗಂಗಾ ಶ್ರೀಗಳ ಆರೋಗ್ಯ ಇಡೀ ರಾಜ್ಯವನ್ನೇ ಚಕಿತಗೊಳಿಸಿದೆ. ನಿನ್ನೆ ರಾತ್ರಿಯಿಂದ ಪವಾಡದಂತೆ ಶ್ರೀಗಳ ಆರೋಗ್ಯ ವೃದ್ಧಿಯಾಗ್ತಿದೆ. ತಡರಾತ್ರಿ ಶ್ರೀಗಳೇ ಸ್ವಂತ ಶಕ್ತಿಯಿಂದ ಬಹುಕಾಲ ಉಸಿರಾಟ ಆರಂಭಿಸಿದ್ರು. ಇಂದು ಮುಂಜಾನೆ ಸಹ ಶ್ರೀಗಳೇ ಕಣ್ಣು ಬಿಟ್ಟು ಭಕ್ತರನ್ನ ನೋಡಿದ್ರು. ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಆಗಿದೆ. ನಿನ್ನೆಗಿಂತಲೂ ಒಂದು ಸ್ವಲ್ಪ ಚೇತರಿಕೆ ಆಗಿದೆ. ಅವರಾಗಿ ಅವರು ಉಸಿರಾಡ್ತಾ ಇದ್ದಾರೆ. ನಿನ್ನೆ ಒಂದು 4-5 ಅವರ್ಸು ಸ್ವಾಮೀಜಿನೇ ಅವರೇ ಉಸಿರಾಡ್ತಾ ಇದ್ರು. ಮತ್ತು ಆ ಟೈಮಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ನು ನಾರ್ಮಲ್ ಇತ್ತು. ಕಣ್ಣು ಬಿಡೋದು, ಕೈ ಕಾಡಿಸೋದು ಅದೆಲ್ಲ ಮಾಡ್ತಾರೆ. ದೇವರಿಗೆ ಭಾರತ ರತ್ನ ಹೆಸರಲ್ಲಿ ನ್ಯೂಸ್ 18 ಕನ್ನಡ ನಡೆಸ್ತಾ ಇರುವ ಮೆಗಾ ಅಭಿಯಾನ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ರಾಜ್ಯದ ಹಲವು ಕಡೆ ಅಭಿಯಾನಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಸಂಸದ ಸುರೇಶ್ ಅಂಗಡಿ, ಕರವೇ ಮುಖಂಡರು ಅಭಿಯಾನ ಬೆಂಬಲಿಸಿದರು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ, ವಿವಿಧ ಸಂಸ್ಥೆಗಳ ಮುಖಂಡರು ಅಭಿಯಾನ ಬೆಂಬಲಿಸಿದರು. ಮಂಡ್ಯದ ಮಳವಳ್ಳಿ ಪಟ್ಟಣದ ಗ್ರಾಮಸ್ಥರು ಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಜಾಥಾ ಮಾಡಿದರು. ಸಚಿವ ಪುಟ್ಟರಾಜು, ಮಾಜಿ ಶಾಸಕ ಆತ್ಮಾನಂದ, ಪರಿಷತ್ ಸದಸ್ಯ ಶ್ರೀಕಂಠೇಗೌಡ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯವರು ಶ್ರೀಗಳಿಗೆ ಭಾರತ ರತ್ನ ಗೌರವ ಕೊಡುವಂತೆ ಒತ್ತಾಯ ಮಾಡಿದರು. ನಮ್ಮೆಲ್ಲರ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನವನ್ನು ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥ ಒಕ್ಕೊರಲಿನ ಅಭಿಪ್ರಾಯ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ತತ್ಕ್ಷಣ ಅವರು ಬದುಕಿರುವಾಗಲೇ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಅಲ್ಲಿ ನಾನು ಆಗ್ರಹಪಡಿಸ್ತಾ, ವಿಜಯಪುರದಲ್ಲಿ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ, ಸಂಚಾರಿ ಪೊಲೀಸರು ಕೂಡ ಹಸ್ತಾಕ್ಷರದ ಮೂಲಕ ಬೆಂಬಲ ಸೂಚಿಸಿದರೆ, ಹಾಸನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಹಿ ಸಂಗ್ರಹಿಸಿದ್ದು ವಿಶೇಷವಾಗಿತ್ತು. ಕಲಬುರಗಿಯಲ್ಲಿ ಮಾಜಿ ಸಚಿವ ಎಸ್ಕೆ ಕಾಂತಾ ಸೇರಿದಂತೆ ಜಿಲ್ಲೆಯ ಜನ ದೇವರಿಗೆ ಭಾರತ ರತ್ನ ಸಿಗಬೇಕು ಅಂದ್ರು. ಶಿವಮೊಗ್ಗದಲ್ಲಿ ಸಹಿ ಸಂಗ್ರಹಿಸಿದ ಜನ ದೇವರಿಗೆ ಭಾರತ ರತ್ನ ಕೊಡುವಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದರು. ನಡೆದಾಡುವ ದೇವರು ನೆಲೆಸಿರೋ ತುಮಕೂರಲ್ಲಿ ನಮ್ಮ ಮೆಗಾ ಅಭಿಯಾನಕ್ಕೆ ಸಂಸದ ಮುದ್ದಾ ಹನುಮೇಗೌಡ ಸಹಿ ಹಾಕಿದ್ದಲ್ಲದೆ, ಶ್ರೀಗಳಿಗೆ ಭಾರತ ರತ್ನ ಕೊಟ್ರೆ ಭಾರತ ರತ್ನ ಪ್ರಶಸ್ತಿಗೆ ಗೌರವ ಹೆಚ್ಚಾಗಲಿದೆ ಅಂದಿದ್ದು ವಿಶೇಷ. ಅವರಿಗೆ ಪರಮ ಪೂಜ್ಯರಿಗೆ ಆ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಆ ಪ್ರಶಸ್ತಿಯ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಪರಮ ಪೂಜ್ಯ ಮಾಡಿರ್ತಕ್ಕಂಥ ಅನನ್ಯ ಸೇವೆ ಏನಿದೆ ಕೋಟ್ಯಾಂತರ ಜನಕ್ಕೆ, ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮುಂದೆ ಬಂದು ತತ್ಕ್ಷಣ ಇದನ್ನು ಘೋಷಣೆ ಮಾಡಬೇಕು. ಒಟ್ನಲ್ಲಿ ರಾಜ್ಯಾದ್ಯಂತ ದೇವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವ ಕೂಗು ಜೋರಾಗಿ ಕೇಳಿ ಬರ್ತಿದ್ದು, ನ್ಯೂಸ್ 18 ಅಭಿಯಾನ ಮುಂದುವರಿಯಲಿದೆ. ನೀವು ಕೂಡ ಬೆಂಬಲಿಸಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಶ್ಮೀರ ಕಣಿವೆಯಲ್ಲಿ ಭಾರೀ ಹಿಮಪಾತ ಆಗ್ತಾ ಇದೆ. ಅಲ್ಲಿನ ಸಿಚುವೇಶನ್ ಹೇಗಿದೆ ಅನ್ನೋದರ ಡೀಟೇಲ್ಸ್ ಜೊತೆಗೆ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆಯಾಗಿದೆ. ಆ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕಾಶ್ಮೀರ ಕಣಿವೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಮತ್ತೆ ಭಾರೀ ಹಿಮ ಬೀಳ್ತಾ ಇದೆ. ಜನ ಮೈತುಂಬಾ ಉಲ್ಲನ್ ಬಟ್ಟೆ ಧರಿಸಿದ್ರು, ಹೊರಗೆ ಬರೋಕೆ ಹೆದರುತ್ತಿದ್ದಾರೆ. ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳ ಮೇಲೆ ಹಿಮ ಬಿದ್ದಿದ್ದು ಸಂಚಾರ ಸಾಧ್ಯವಾಗದೆ ಹಾಗೆ ನಿಂತಿವೆ. ನಾಳೆವರೆಗೂ ಭಾರೀ ಹಿಮ ಮಳೆ ಅಥವಾ ಮಳೆ ಬೀಳುವ ಸಾಧ್ಯತೆಗಳಿವೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕಾಶ್ಮೀರದಲ್ಲಿ ಅತಿ ಶೀತ ವಾತಾವರಣ ಮುಂದುವರೆದಿದ್ದು, ಶ್ರೀನಗರದಲ್ಲಿ ನಿನ್ನೆ ರಾತ್ರಿ -0.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಶ್ರೀನಗರದಲ್ಲಿ 4 ಸೆಂಟಿಮೀಟರ್ ಮತ್ತು ಉತ್ತರ ಕಾಶ್ಮೀರದಲ್ಲಿ 9.9 ಸೆಂಟಿಮೀಟರ್ ಹಿಮಮಳೆಯಾಗಿದೆ. ಅಲ್ಲದೆ ಕಾಶ್ಮೀರದಲ್ಲಿ ಎಲ್ಲಾ ವಿಮಾನಗಳ ಹಾರಾಟ ರದ್ದುಪಡಿಸಲಾಗಿದೆ.
ಹಲವು ದಿನಗಳಿಂದ ಪೆಟ್ರೋಲ್ ಡೀಸೆಲ್ ದರ ಏರ್ತಾನೆ ಇದೆ. ಇಂದು ಸಹ ಪೆಟ್ರೋಲ್ ಬೆಲೆ ಲೀಟರ್ಗೆ 17 ಪೈಸೆ ಏರಿದ್ರೆ ಡೀಸೆಲ್ ದರ 19 ಪೈಸೆಯಷ್ಟು ಜಾಸ್ತಿಯಾಗಿದೆ. 11 ತಿಂಗಳ ಹಿಂದೆ ಕನಿಷ್ಠ ದರಕ್ಕೆ ಇಳಿಕೆಯಾಗಿದ್ದ ಬೆಲೆ 10 ದಿನಗಳಲ್ಲಿ ಪೆಟ್ರೋಲ್ಗೆ 3 ರೂಪಾಯಿ ಏರಿಕೆಯಾಗಿದೆ. ಡೀಸೆಲ್ ದರ 2 ರೂಪಾಯಿ 90 ಪೈಸೆ ಏರಿಕೆ ಕಂಡಿದೆ. ಬೆಂಗಳೂರಲ್ಲಿ ಇಂದಿನ ಪೆಟ್ರೋಲ್ ಬೆಲೆ 73 ರೂಪಾಯಿ 5 ಪೈಸೆಯಾದರೆ ಡೀಸೆಲ್ ದರ 67 ರೂಪಾಯಿ 30 ಪೈಸೆಯಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಓಂ ನಮಃ ಶಿವಾಯ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.